ಫ್ರೆಂಡ್ಸ್, ವೆಲ್ಕಮ್ ಟು MJ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ಹೊಸ ಒಂದು ನೇಮಕಾತಿ ರೈಲ್ವೆ ಟೆಕ್ನಿಷಿಯನ್ ನೇಮಕಾತಿ 2020 ಅರ್ಜಿ ಸಲ್ಲಿಕೆ ಓಪನ್ ಆಗಿದೆ. ದಿನಾಂಕ 30/6/2026ರಿಂದ 29/7/2026ರವರೆಗೆ ಅಂದರೆ ಜೂನ್ 30ನೇ ತಾರೀಕು ಸ್ಟಾರ್ಟ್ ಆಗಿದೆ. ಜುಲೈ 29ಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. 5665 ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನು ಬಿಟ್ಟಿದ್ದಾರೆ ರೈಲ್ವೆ ನೇಮಕಾತಿಯಿಂದ. ಅದರ ಸಂಪೂರ್ಣವಾದಂಥ ಮಾಹಿತಿ ವಿಡಿಯೋದಲ್ಲಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ. ಇದಕ್ಕೆ ಟೆಕ್ನಿಷಿಯನ್ ಗ್ರೇಡ್ 1 ಹಾಗೆ ಟೆಕ್ನಿಷಿಯನ್ ಗ್ರೇಡ್ 3 ಅಂತ ಎರಡು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಬಿಟ್ಟಿದ್ದಾರೆ. ಟೆಕ್ನಿಷಿಯನ್ ಗ್ರೇಡ್ 1 323 ಪೋಸ್ಟ್ಗಳಿರ್ತವೆ. ಟೆಕ್ನಿಷಿಯನ್ ಗ್ರೇಡ್ 3ಯಲ್ಲಿ 6242 ಪೋಸ್ಟ್ಗಳಿವೆ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 1ಗೆ ಡಿಪ್ಲೊಮಾ ಮತ್ತು ಡಿಗ್ರಿ ಕಡ್ಡಾಯವಾಗಿ ಅಥವಾ ಸಂಬಂಧಿತ ಯಾವುದೇ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪದವಿಯನ್ನು ಮುಗಿಸಿರಬೇಕು. ಹಾಗೆ ಟೆಕ್ನಿಷಿಯನ್ ಗ್ರೇಡ್ 3ಯಲ್ಲಿ 10ನೇ ತರಗತಿ ಮತ್ತು ITI ಸಂಬಂಧಿತ ಟ್ರೇಡ್ ಅಂದರೆ 10th ಪ್ಲಸ್ ITI ಕಂಪ್ಲೀಟ್ ಆಗಿರಬೇಕು. ಅಂಥವರು ಗ್ರೇಡ್ 3ಗೆ ಅಪ್ಲೈನ ಹಾಕೋಬೋದು. ಡಿಪ್ಲೊಮಾ ಡಿಗ್ರಿ ಎನಿ ಇಂಜಿನಿಯರಿಂಗ್ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಇಂಜಿನಿಯರಿಂಗ್ ಹುದ್ದೆ, ಆ ಹುದ್ದೆಗೆ ಸಂಬಂಧಪಟ್ಟಂಥ ಟ್ರೇಡ್ ಇದ್ದರೆ ಅಪ್ಲಿಕೇಶನನ್ನು ಹಾಕ್ಬೋದು. ಹುದ್ದೆಗಳ ಸಂಖ್ಯೆ 6565 ಹುದ್ದೆಗಳು. ಪ್ರಮುಖ ದಿನಾಂಕಗಳ ಬಂದ್ಬಿಟ್ಟು 30 ಜೂನ್ 2026ರಿಂದ 29 ಜುಲೈ 2026. CBT ಮೂಲಕ ಪರೀಕ್ಷೆ ಇರುತ್ತೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ನಂತರ ದಾಖಲೆ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ, ಈ ಥರ 3 ಸ್ಟೆಪ್ಗಳಿರುತ್ತೆ. ಇದಕ್ಕೆ ಬೇಕಾಗುವಂಥ ಅಗತ್ಯ ದಾಖಲೆಗಳನ್ನ ಹೇಳ್ತೀನಿ ನೋಡಿ. ಆಧಾರ್ ಕಾರ್ಡು, 10ನೇ ತರಗತಿ ಅಂಕಪಟ್ಟಿ, ITI ಅಥವಾ ಡಿಪ್ಲೊಮಾ ಡಿಗ್ರಿ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, EWS ಪ್ರಮಾಣ ಪತ್ರ, PWD ಪ್ರಮಾಣ ಪತ್ರ, ಇವೆಲ್ಲ ಇದ್ರೆ ಮಾತ್ರ. ಕಾಸ್ಟ್ ಅಂದರೆ ಕೆಟಗರಿ ಮೇಲೆ ರಿಲ್ಯಾಕ್ಸೇಷನ್ ಇರುತ್ತಲ್ಲ ಅಂಥವ್ರಿಗೆ EWS PWD ಇದ್ದರೆ, ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರು, ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದಿರುತ್ತೆ, ದಾಖಲೆಗಳನ್ನ ಅಪ್ಲೋಡ್ ಮಾಡೋದಿರುತ್ತೆ. ಅರ್ಜಿ ಶುಲ್ಕ ಬಂದ್ಬಿಟ್ಟು 500 ರೂಪಾಯಿಗಳಿಗೆ. OBC ಮತ್ತು ಜನರಲ್ ಕ್ಯಾಟಗರಿಯವರಿಗೆ 500 ರೂಪಾಯಿ ಪೇಮೆಂಟ್ ಇರುತ್ತೆ. SC ST ಆಮೇಲೆ ಮಾಜಿ ಸೈನಿಕ ಅಭ್ಯರ್ಥಿ ವುಮೆನ್ಸ್ಗೆ 250 ರೂಪಾಯಿಗಳ ಪೇಮೆಂಟ್ ಇರುತ್ತೆ, ಆನ್ಲೈನ್ ಪೇಮೆಂಟು. ಇದು ಟೆಕ್ನಿಷಿಯನ್ ನೇಮಕಾತಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಬಿಟ್ಟಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಾಕಿದ್ದೀನಿ, ಫುಲ್ ನೋಟಿಫಿಕೇಶನ್ ಅಲ್ಲ, ಆದರೆ ಪ್ರತಿಯೊಂದು ಮಾಹಿತಿಯನ್ನು ಇಷ್ಟರಲ್ಲಿ ತಿಳಿಸಿಕೊಟ್ಟಿದ್ದೀನಿ. ವಿಡಿಯೋನ ಲೆಂದಿ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಹಾಗಾಗಿ 6565 ಹುದ್ದೆಗಳು, 500 ರೂಪಾಯಿ ಪೇಮೆಂಟ್ ಇರುತ್ತೆ. ಇವು OBC ಮತ್ತು ಜನರಲ್ ಕ್ಯಾಟಗರಿ ಅವರಿಗೆ. ಉಳಿದಂಥ SC ST ಆಗಲಿ ಅಥವಾ ಓಲ್ಡ್ ಅಂದರೆ ಎಕ್ಸ್ ಸರ್ವಿಸ್ ಮೆನ್ನು ವುಮೆನ್ಸಿಗೆ 250 ರೂಪಾಯಿ ಪೇಮೆಂಟ್ ಇರುತ್ತೆ. ಡಾಕ್ಯುಮೆಂಟ್ಸನ್ನು ಇನ್ನೊಮ್ಮೆ ಹೇಳ್ತೀನಿ ನೋಡಿ. SSLC ಅಂಕಪಟ್ಟಿ, ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡು, ಹಾಗೆ ITI ಡಿಪ್ಲೊಮಾ ಇಂಜಿನಿಯರಿಂಗು ಈ ಥರ ಟ್ರೇಡ್ ಇದ್ದರೆ ಅವುಗಳ ಪ್ರಮಾಣ ಪತ್ರ, ಇನ್ಕಮ್ ಕಾಸ್ಟು, ಹಾಗೆ ಅನ್ವಯಿಸೋದಿದ್ರೆ EWS ಸರ್ಟಿಫಿಕೇಟ್ ಇದ್ದರೆ ನಿಮ್ಮ ಹತ್ರ ಅಪ್ಲೈಯನ್ನು ಮಾಡ್ಕೋಬೋದು. ಪ್ರತಿದಿನ ಇದೇ ಥರ ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಲಿಂಕ್ ಇರುತ್ತೆ. ಡಾಕ್ಯುಮೆಂಟ್ಸನ್ನು ಸೆಂಡ್ ಮಾಡಿದರೆ ಅಪ್ಲಿಕೇಶನ್ ಕೂಡ ಹಾಕಿ PDF ಅನ್ನು ಸೆಂಡ್ ಮಾಡ್ತೀವಿ. ಇದಾಗಿತ್ತು ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಏನಾದರೂ ಗೊಂದಲಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈನ ಕೊಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಒಂದು ಹೊಸ ಜಾಬ್ ಅಪ್ಡೇಟ್ ಜೊತೆ ಬರ್ತೀನಿ.